ಕಾಡುಗೋಡಿಯಲ್ಲಿ ಒಂದು ಪುಟ್ಟ ಬಾಲಕಿಯ ಕೊಲೆ ಆಗತ್ತೆ. ಹೆತ್ತ ತಾಯಿಯೇ ಪ್ರಿಯಕರನೊಟ್ಟಿಗೆ ಸೇರ್ಕೊಂಡು ಆ ಮಗುವನ್ನ ಚಿತ್ರಹಿಂಸೆ ಕೊಟ್ಟು ಥಳಿಸಿ ಕೊಲೆ ಮಾಡಿದಂಥದ್ದು. ಇದೀಗ ಆ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಖತರ್ನಾಕ್ ಪ್ಲಾನ್ಗಳನ್ನ ಕೂಡ ಮಾಡಿಕೊಂಡಿದ್ಲು ಈಕೆ. ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ಪ್ರಳಯಾಂತಕ ಪ್ಲಾನ್ ಅನ್ನ ಮಾಡಿದ್ದ. ನಿರೀಕ್ಷಣಾ ಜಾಮೀನನ್ನ ಕ್ಯಾನ್ಸಲ್ ಆಗ್ತಿದ್ದಂತೆ ಆಕೆ ಎಸ್ಕೇಪ್ ಕೂಡ ಆಗಿದ್ಲು. ಅಕೌಂಟ್ನಲ್ಲಿ 10 ಲಕ್ಷ ಹಣ ಇದ್ರೂ ಕೂಡ ಡ್ರಾವನ್ನ ಮಾಡಿರಲಿಲ್ಲ. 5 ಲಕ್ಷಕ್ಕೂ ಹೆಚ್ಚು ಕ್ಯಾಶ್ ಅನ್ನು ತೆಗೆದುಕೊಂಡು ಈ ಕಿಲ್ಲರ್ ಹೋಗಿದ್ದಂಥದ್ದು. ಹಣ ಡ್ರಾ ಮಾಡಿದ್ರೆ ಪೊಲೀಸರಿಗೆ ಟ್ರ್ಯಾಕ್ ಆಗ್ಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ ಪೊಲೀಸರಿಗೆ ಅಂತ ಸ್ಕೆಚ್ ಅನ್ನ ಹಾಕಿದ್ರು. ಕಾಕಿ ಕೈಗೆ ಸುಳಿವು ಸಿಗಬಾರದು ಅಂತ ಹಣವನ್ನ ಡ್ರಾ ಮಾಡಿರ್ಲಿಲ್ಲ. 10 ಲಕ್ಷ ಅಕೌಂಟ್ ಅಲ್ಲಿ ಇತ್ತು, ಆದ್ರೂ ಕೂಡ ದುಡ್ಡನ್ನ ಡ್ರಾ ಮಾಡ್ಕೊಂಡಿರ್ಲಿಲ್ಲ. ಎಂತೆಂಥ ಪ್ಲಾನ್ಗಳನ್ನ ಮಾಡಿಕೊಂಡು ಈ ಕೇಸಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈಕೆ ಹಾಗೂ ಈಕೆಯ ಪ್ರಿಯಕರ ಪ್ಲಾನ್ಗಳನ್ನ ಮಾಡಿದಂಥದ್ದು. ಆ ಪುಟಾಣಿ ಮಗು ನೋಡಿದ್ರೆ ಎಂಥವ್ರಿಗೂ ಕೂಡ ಒಂದ್ ರೀತಿನಲ್ಲಿ ಮುಖದ ಮೇಲೆ ನಗು ಬರ್ತಾ ಇತ್ತು. ಆ ರೀತಿಯಾಗಿತ್ತು ಮುಗ್ಧ ಮಗುವಿನ ಮುಖ ಆಗ್ಲಿ ಮನಸ್ಸಾಗ್ಲಿ ಎಲ್ಲವೂ ದೂರು. ಆದರೆ ಹೆತ್ತ ತಾಯಿಗೆ ಇದು ಯಾವುದೂ ಕೂಡ ಗೊತ್ತಾಗ್ಲಿಲ್ಲ. ಹೆತ್ತ ತಾಯಿನೇ ಕ್ರೂರತೆಯಿಂದ ಆ ಮಗುವನ್ನ ಸಾಯಿಸಿದಂಥದ್ದು. ಮೋಹನ್ ವಿಚಾರಣೆ ಸಂದರ್ಭದಲ್ಲಿ ಸ್ನೇಹಿತನ ಲಿಂಕ್ ಸಿಕ್ಕಿತ್ತು. ಪ್ರಿಯಾಂಕಾ ಜಾಡನ್ನ ಹಿಡಿದು ಸಕಲೇಶ್ಪುರಕ್ಕೆ ಕಾಕಿ ಎಂಟ್ರಿಯನ್ನ ಕೊಟ್ಟಿತ್ತು. ಪೊಲೀಸರು ಬರ್ತಿದ್ದಂಗೆ ಹೈಡ್ರಾಮವನ್ನ ಕ್ರಿಯೇಟ್ ಮಾಡಿದ್ಲು ಹೀಗೆ. ನನ್ನ ಹೆಸರು ಸುಮ್ಮನೆ ತರ್ತಿದ್ದೀರಿ ಅಂತ ಪ್ರಿಯಾಂಕಾ ಗೋಳಾಟವನ್ನ ಕೂಡ ನಡೆಸಿದ್ದಾಳೆ, ಕಣ್ಣೀರನ್ನ ಇಟ್ಟಿದ್ದಾಳೆ. ನಾನೇನು ಮಾಡಿಲ್ಲ, ನಾಟಕವನ್ನ ಮಾಡಿದ್ದಂಥದ್ದು. ಆ ರೀತಿಯಾಗಿ ಕಿಲ್ಲರ್ ಸಕಲೇಶ್ಪುರದಲ್ಲಿದ್ದ ಪ್ರಿಯಾಂಕಾಳನ್ನ ಖಾಕಿ ಪಡೆ ಬಂಧಿಸುತ್ತೆ. ಕಾಡುಗೋಡಿ ಪೊಲೀಸರಿಂದ ಪ್ರಿಯಾಂಕಾ ವಿಚಾರಣೆ ಕೂಡ ಆಗತ್ತೆ. ತದನಂತರ ಏನೋ ತಪ್ಪಿಸ್ಕೊಂಡ್ ಬಿಡೋಣ ಈ ಕೇಸಿಂದ, ಬೇಡವೇ ಬೇಡ ಅಂತ 10 ಲಕ್ಷ ಅಕೌಂಟ್ ಅಲ್ಲಿ ಅಮೌಂಟ್ ಇದ್ರೂ ಕೂಡ ಅದನ್ನೆಲ್ಲೂ ಡ್ರಾ ಮಾಡ್ಕೊಂಡಿರ್ಲಿಲ್ಲ. ಯಾಕಂತಂದ್ರೆ ಪೊಲೀಸರು ತನಿಖೆಯನ್ನ ಆರಂಭ ಮಾಡ್ತಾರೆ, ತದನಂತರ ಟ್ರ್ಯಾಕ್ ಆಗ್ಬಿಟ್ರೆ ನಾನು ಅಂತ ಹೇಳಿ 5 ಲಕ್ಷ ಕ್ಯಾಶ್ ಅನ್ನ ಕೂಡ ಇಟ್ಕೊಂಡು ಹೋಗಿರ್ತಾರೆ, ಅದನ್ನ ಖರ್ಚು ಮಾಡ್ತಿರ್ತಾರೆ. ಯಾವಾಗ ಪೊಲೀಸರಿಗೆ ಮಾಹಿತಿ ಸಿಗುತ್ತೋ ಅವ್ರು ಅಲ್ಲಿಗೆ ಹೋಗ್ತಾರೆ. ಆಕೆಯನ್ನ ಅರೆಸ್ಟ್ ಮಾಡಕ್ ಹೋದಂತ ಸಂದರ್ಭದಲ್ಲೂ ಕೂಡ ಈಕೆ ಡ್ರಾಮವನ್ನ ಕ್ರಿಯೇಟ್ ಮಾಡಿರುವಂಥದ್ದು. ಡ್ರಾಮವನ್ನ ಕ್ರಿಯೇಟ್ ಮಾಡಿ ಪೊಲೀಸರಿಗೆ ಮಂಕುಬೂದಿಯನ್ನ ಎರಚೋದಕ್ಕೆ ಟ್ರೈ ಮಾಡಿದ್ದಾಳೆ. ಆದ್ರೆ ಟ್ರ್ಯಾಪ್ ಆಗಿದ್ಲು ಅಷ್ಟರಲ್ಲಿ. ಆಲ್ರೆಡಿ ಈಕೆ ಮಾಡಿದಂತಹ ಕೃತ್ಯಗಳು ಪಾಪಗಳು ಎಲ್ಲವೂ ಕೂಡ ಬಟಾಬಯಲಾಗಿತ್ತು. ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೇ ಪ್ಲಾನ್ ಮಾಡಿದ್ರು ಕೂಡ ಮಾಡಿದ ಪಾಪ ಸುಮ್ಮನೆ ಬಿಡುತ್ತಾ? ಕರ್ಮ ಅನ್ನೋದು ಬೂಮ್ಸ್ರಾಂಗ್ ಆಗೇ ಆಗತ್ತೆ. ಅದೇ ರೀತಿಯಾಗಿ ಈಕೆನ ತುಂಬಾ ದಿನಗಳ ನಂತರ ಕಾಡಿದ್ದಲ್ಲ ಕರ್ಮ ಅನ್ನೋದು. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ 7 ದಿನಗಳಾದ ನಂತರ ಈಕೆಯನ್ನ ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಆಗ್ಲೂ ಕೂಡ ಒಪ್ಕೊಳ್ಳೋದಕ್ಕೆ ತಯಾರಿರ್ಲಿಲ್ಲ, ನಾನೇನು ಮಾಡಿಲ್ಲ ಅಂತ ನಾಟಕವನ್ನ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ಲು. ತಾಯಿ ಹಾಗೂ ಪ್ರಿಯಕರನಿಂದಲೇ ಮಗಳ ಕೊಲೆ ಪ್ರಕರಣ ಇದು. ಇನ್ನು ಕರ್ತವ್ಯ ಲೋಪದಡಿ 3 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ಸ್ಪೆಕ್ಟರ್, PSI, ಕಾನ್ಸ್ಟೇಬಲ್ ಅನ್ನ ಅಮಾನತು ಮಾಡಿರುವಂತದ್ದು. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಕರಣದ ತನಿಖೆಗೆ ಬೇರೆ ಡಿವಿಷನ್ ACP ಅನ್ನ ನೇಮಕ ಮಾಡಲಾಗಿದೆ. 3 ಪೊಲೀಸ್ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. 3ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಕಡೆನಲ್ಲಿ ನೀವು ನೋಡ್ತಾ ಇರಬಹುದು PSI ನಿಂಗರಾಜು, ಅದೇ ರೀತಿಯಾಗಿ ಒಟ್ಟು 3 ಜನನನ್ನ ಇದೀಗ ಸಸ್ಪೆಂಡ್ ಮಾಡಿ ಸೀಮಂತ್ ಕುಮಾರ್ ಸಿಂಗ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ರಿಜಿಸ್ಟರ್ ಆಗಿದೆ 4ನೇ ತಾರೀಕು 4 ಜೂನ್ಗೆ. ಇದು ಹಿಂದೆ 23ನೇ ತಾರೀಕು ಮಾರ್ಚ್ 23 ಒಂದು ಘಟನೆ ನಡೆದಿದ್ದು. ಅದರಲ್ಲಿ ಮಗುದು ಡೆತ್ ಆಗಿತ್ತು. ಆಗ ಸಸ್ಪಿಷಿಯಸ್ ಡೆತ್ ಅಂತ ನಮ್ಮ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿದ್ರು. ತದನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ಲಿ ಕೆಲವು ಲ್ಯಾಪ್ಸಸ್ ಕಂಡು ಬರ್ತಾ ಇದೆ. ನಮ್ಮ ಸೀನಿಯರ್ ಆಫೀಸರ್ಸ್ ಅವ್ರ ರಿಪೋರ್ಟ್ ಪ್ರಕಾರ ಆ ನಿಟ್ಟಿನಲ್ಲಿ 3 ಜನ ಆಫೀಸರ್ಸ್, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಕಾನ್ಸ್ಟೇಬಲ್ ಅವ್ರಿಗೆ ಸದ್ಯಕ್ಕೆ ಸಸ್ಪೆನ್ಷನ್ ರಿಪೋರ್ಟ್. ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಇದೆ. ಆ ಲ್ಯಾಪ್ಸಸ್ ಬಗ್ಗೆ ಯಾರ್ಯಾರ ಮೇಲೆ ಕ್ರಮ ತಗೊಂಡು ನಾವು ರಿಪೋರ್ಟಲ್ಲಿ ಇಂಟೆನ್ಷನ್ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಇಂಟೆನ್ಷನ್ ಖಂಡಿತ ಸರಿ ಇರಲಿಕ್ಕಿಲ್ಲ. ಅದಕ್ಕೋಸ್ಕರ ಈಗ ನೋಡ್ಬೇಕು. ಈಗ IO ಚೇಂಜ್ ಆಗಿದ್ದಾರೆ. IO ನಾವು ACP ಲೆವೆಲ್ ಆಫೀಸರ್ಗೆ
ತನಿಖೆ ಕೊಟ್ಟಿದ್ದೀವಿ. ಅದನ್ನು ಆ ಡಿವಿಷನ್ ಅವರೆಲ್ಲ ಬೇರೆ ಡಿವಿಷನ್. ಸರ್ ಈಗಿರುವಂತ ಇನ್ಸ್ಪೆಕ್ಟರ್ ಆದ್ರೆ ಆ ಸಂದರ್ಭದಲ್ಲಿ ಇದ್ದಂತ ಇನ್ಸ್ಪೆಕ್ಟರ್ ಏನಿದ್ರು ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ 4 ಜೂನ್ಗೆ. ಇದು ಹಿಂದೆ 23ನೇ ತಾರೀಕು ಮಾರ್ಚ್ 23 ಒಂದು ಘಟನೆ ನಡೆದಿದ್ದು, ಅದರಲ್ಲಿ ಮಗುದು ಡೆತ್ ಆಗಿತ್ತು. ಆಗ ಸಸ್ಪಿಷಿಯಸ್ ಡೆತ್ ಅಂತ ನಮ್ಮ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿದ್ರು. ತದನಂತರ 4 ಜೂನ್ಗೆ